ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರುದ್ದ ಡಾಕುಳಿಗೆ ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಕನಿಷ್ಠ ಪಿಂಚಣಿ ಜಾರಿಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪಿಎಫ್ ಪಿಂಚಣಿದಾರರಿಂದ ಪ್ರತಿಭಟನೆ. ಬೀದರ್ನ ಜಿಲ್ಲಾ ಭವಿಷ್ಯ ನಿಧಿ ಸಂಘಟನೆ ಕಚೇರಿ ಎದುರುಗಡೆ ಉಪವಾಸ ಸತ್ಯಾಗ್ರಹ ನಡೆಸಿದ ನೌಕರರು ಬೇಡಿಕೆ ಈಡೇರಿಸಲು ಆಗ್ರಹ. ಸರ್ಕಾರಿ ಶಾಲಾ ಅಭಿವೃದ್ಧಿ ವೇದಿಕೆ ವತಿಯಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ ಗುಣಾತ್ಮಕ ಶಿಕ್ಷಣಕ್ಕಾಗಿ ಅಹೋರಾತ್ರಿ ಧರಣಿ ನಡೆಸಿದ ಮಹಿಳಾ ನೌಕರರು. ಖಾಲಿ ಹುದ್ದೆಗಳ ಭರ್ತಿ ಮಾಡಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಆಗ್ರಹ. ಏಪ್ರಿಲ್ 17ರಿಂದ ಜಿಲ್ಲೆಯಲ್ಲಿ ಸತ್ಯಸಾಯಿ ಪ್ರೇಮ ವಾಹಿನಿ ರಥಯಾತ್ರೆ. ದರ್ಶನ ಪಡೆದುಕೊಳ್ಳಲು ಭಕ್ತರಿಗೆ ಸತ್ಯಸಾಯಿ ಸೇವಾ ಸಂಸ್ಥೆ ವತಿಯಿಂದ ಮನವಿ. ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆ ವತಿಯಿಂದ ಪಾಲ್ಗೊಳ್ಳಲು ಹೃದಯಪೂರ್ವಕ ಮನವಿ. ಔರಾ ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿದ ಪಂಚ ಗ್ಯಾರಂಟಿಗಳ ಯೋಜನೆ ಸಭೆ. ಗ್ಯಾರಂಟಿ ಯೋಜನೆಗಳ ಅನ್ನಭಾಗ್ಯ ಯೋಜನೆ ಪರಿಣಾಮಕಾರಿ ಅನುಷ್ಠಾನ ಕುರಿತು ಪಡಿತರ ವಿತರಕರಿಗೆ ಸೂಚನೆ ನೀಡಿದ ಸಮಿತಿ ಅಧ್ಯಕ್ಷ ಚನ್ನಪ್ಪ ಉಪ್ಪೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ತಮ್ಮ ವಿವಿಧ ಬೇಡಿಕೆಗಳ ಕುರಿತು ಆಡಳಿತದ ಗಮನ ಸೆಳೆಯಲಿಕ್ಕೆ ಪಿಎಫ್ ಪಿಂಚಣಿದಾರರು ನಗರದ ಜಿಲ್ಲಾ ಭವಿಷ್ಯ ನಿಧಿ ಸಂಘಟನೆ ಕಚೇರಿ ಎದುರುಗಡೆ ಬುಧವಾರ ಉಪವಾಸ ಸತ್ಯಾಗ್ರಹವನ್ನು ನಡೆಸುತ್ತಾರೆ. ರಾಷ್ಟ್ರೀಯ ಸಂಘರ್ಷ ಸಮಿತಿ ಮುಂದಾಳತ್ವದಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಧರಣಿ ನಡೆಸಿ ಕಚೇರಿ ಅಧಿಕಾರಿಗಳಿಗೆ ಮನವಿ ಪತ್ರ ಕೂಡ ಸಲ್ಲಿಸಿದರು. ಪಿಂಚಣಿದಾರರ ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಹಲವು ವರ್ಷಗಳಿಂದ ಹೋರಾಟವನ್ನು ನಡೆಸುತ್ತಾ ಬರಲಾಗಿದೆ. ಆದರೆ ಪಿಎಫ್ಒ ಅವರು ಸ್ಪಂದಿಸುತ್ತಾ ಇಲ್ಲ. ಹೀಗಾಗಿ ಅವರ ಒಂದು ನಡೆಯನ್ನು ಖಂಡಿಸಿ ರಾಷ್ಟ್ರವ್ಯಾಪಿ ಪ್ರತಿಭಟನೆ ಕರೆಗೆ ಮೇರೆಗೆ ಬೀದರ್ನಲ್ಲೂ ಕೂಡ ಉಪವಾಸ ಸತ್ಯಾಗ್ರಹವನ್ನು ನಡೆಸಲಾಗಿದೆ ಎಂದು ರಾಷ್ಟ್ರೀಯ ಸಂಘರ್ಷ ಸಮಿತಿಯ ಜಿಲ್ಲಾ ಘಟಕದ ಅಧ್ಯಕ್ಷ ಶಿವಕುಮಾರ್ ಶೆಟ್ಕಾರ್ ತಿಳಿಸಿದರು. ಇಪಿಎಸ್ ಆಮೇಲೆ 95 ಯೋಜನೆ ಅಡಿಯಲ್ಲಿ ಭವಿಷ್ಯ ನಿಧಿ ಸದಸ್ಯರ ಒಂದು ವೇತನದಲ್ಲಿ ಶೇಕಡ 8.33% ಕಡಿತಗೊಳಿಸಲಾಗಿದ್ದು ಪ್ರಸ್ತುತ ಮಾಸಿಕ ಸರಾಸರಿ ರೂಪಾಯಿ 1200 ಪಿಂಚಣಿ ಮಾತ್ರ ನೀಡಲಾಗ್ತಾ ಇದೆ. ಇದು ನಿವೃತ್ತರ ಜೀವನ ಅವಶ್ಯಕತೆಗೆ ಸಾಲದಾಗಿದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. 1995ರ ಭವಿಷ್ಯ ನಿಧಿ ಪಿಂಚಣಿ ಯೋಜನೆ ಸದಸ್ಯರಿಗೆ ಮಾಸಿಕ ಕನಿಷ್ಠ ರೂಪಾಯಿ 7500 ಪಿಂಚಣಿ ತುಟ್ಟಿ ಭತ್ಯೆ ಕೊಡಬೇಕು. ನಿಜವಾದ ಸಂಬಳದ ಆಧಾರದ ಮೇಲೆ ಹೆಚ್ಚಿನ ಪಿಂಚಣಿ ಸೌಲಭ್ಯ ಕಲ್ಪಿಸಬೇಕು. ಸಂಗಾತಿಗೆ ಉಚಿತ ವೈದ್ಯಕೀಯ ಚಿಕಿತ್ಸೆ ಒದಗಿಸಬೇಕು. ಇಪಿಎಸ್ ಅಲ್ಲದ ಸದಸ್ಯರಿಗೆ ರೂಪಾಯಿ 5000 ಪಿಂಚಣಿ ನೀಡಬೇಕು ಎಂದು ಒತ್ತಾಯಿಸಿದರು. ಕೂಡಲೇ ಬೇಡಿಕೆ ಈಡೇರಿಕೆಗೆ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ತೀವ್ರ ಹೋರಾಟ ನಡೆಸುವುದು ಅನಿವಾರ್ಯವಾಗಲಿದೆ ಎಂದು ಎಚ್ಚರಿಕೆ ನೀಡಿದರು. ಸಂಘದ ಪದಾಧಿಕಾರಿಗಳು ಕೆಎಸ್ಆರ್ಟಿಸಿ, ಡಿಸಿಸಿ ಬ್ಯಾಂಕ್, ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ, ಗುರುನಾನಕ್ ಕಾಲೇಜು ಮತ್ತಿತರ ಸಂಘ ಸಂಸ್ಥೆಗಳ ನಿವೃತ್ತರು ಪಾಲ್ಗೊಂಡಿದ್ದರು. ನನ್ನ ಬೀದರ್ ಪೆನ್ಷನ್ದಾರರೇ, ತಮಗೆ ಹಾರ್ದಿಕ ಸ್ವಾಗತ ಬಯಸುತ್ತಾ ರಾಷ್ಟ್ರ ಮಟ್ಟ ವ್ಯಾಪ್ತಿಯಾಗಿ ಇಂದಿನ ದಿನ 15/4/26ರಂದು ನಮ್ಮ ಅಶೋಕ್ ರಾವತ್ ಕಮಾಂಡರ್ ಅಶೋಕ್ ರಾವತ್ ನೇತೃತ್ವದಲ್ಲಿ ಇಡೀ ಭಾರತ ದೇಶಾಂತರ 542 ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲಾ PF ಕೇಂದ್ರದಲ್ಲಿ ಮುಟ್ಟಿಗೆ ಹಾಕ್ತಾ ಇದ್ದೀವಿ. ಯಾಕೆ ಹಾಕ್ತಾ ಇದ್ದೀವಿ ಅಂದರೆ ನಮ್ಮ PF ಪೆನ್ಷನ್ ನಮ್ದು ಹಕ್ಕು ನಮ್ಗೆ ಕೊಡ್ತಾ ಇಲ್ಲ ಸರ್ಕಾರ. ಇದುವರೆಗೆ ಎಲ್ಲ ಅಂದ್ರೆ ಹಣಕಾಸು ಮಂತ್ರಿಯವರಿಗೆ, ಮನ್ಸುಖ್ ಮಂಡ್ಯ ಲೇಬರ್ ಮಿನಿಸ್ಟರ್ ಅವರಿಗೆ, ಶೋಭಾ ಕರಂದ್ಲಾಜೆ ಅಕ್ಕವರಿಗೆ, ಮತ್ತಂತಂದ್ರೆ ಪ್ರತಿಯೊಂದು ಹೇಮಮಾಲಿನಿಯವರಿಗೆ ಎಲ್ಲರಿಗೂ ನಾವು ಭೇಟಿಯಾಗಿವಿ. ಅವ್ರಿಗೆ ಎಲ್ಲರಿಗೆ ಮನವಿ ಸಲ್ಲಿಸಿದ್ದೀವಿ. ಆದರೂ ಅವ್ರೇನಂದ್ರೆ ನಮ್ಮ ಹಕ್ಕು ಕೊಡ್ತಾ ಇಲ್ಲ. ಆ ಹಕ್ಕು ಕೊಡಲೇಬೇಕು, ಇಲ್ಲಾಂದ್ರೆ ನಮ್ದು ಹೋರಾಟ ತೀವ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿ ನಮ್ದು ಕೇಂದ್ರ ಸಮಿತಿಯಿಂದ ಒಪ್ಕೊಂಡು ಇವತ್ತು 15/4/26ರಂದು ಹಮ್ಮಿಕೊಂಡಿನೋ PF ಆಫೀಸ್ ಮುಂದೆ ಬೀದರ್ನಲ್ಲಿ ಇಟ್ಟಿವಿ. ಇದಕ್ಕೆ ಮುಂಚೆ ನಾವು ಎಲ್ಲ ಲೋಕಸಭಾ ಸದಸ್ಯರಿಗೆ, ರಾಜ್ಯಸಭಾ ಸದಸ್ಯರಿಗೆ, ಎಲ್ಲ ಕೇಂದ್ರ ಮಂತ್ರಿಗಳಿಗೆ ಮತ್ತು CBDTನಲ್ಲಿ ನಮ್ದೆಲ್ಲ ಇದು ಅಪ್ರೂವ್ ಆಗಬೇಕು. CBDT ಮೀಟಿಂಗ್ನಲ್ಲೂ ನಾವು ಮೆಮೊರಂಡಮ್ ಕೊಟ್ಟಿವಿ. ಅವರು ಸಹ ಮನವಿ ನಮ್ಮ ತಗೊಂಡು ಸಲ್ಲಿಸ್ತಾ ಇದ್ದಾರೆ. ಆದರೆ ಯಾವುದೇ ಅದಕ್ಕೆ ಕ್ರಮ ವಹಿಸ್ತಾ ಇಲ್ಲ. ಹೇಳ್ತಾ ಇದ್ದಾರೆ ನಾವು ಸ್ಟ್ರೈಕ್ ಮಾಡಬೇಡ್ರಿ. 3 ಸಲ ನಾವು ಜಂತರ್ ಮಂತರ್ ಮಾಡಿದ್ವಿ, ಫ್ರೀಡಮ್ ಪಾರ್ಕ್ನಲ್ಲಿ ಸ್ಟ್ರೈಕ್ ಮಾಡಿವಿ ನ್ಯಾಷನಲ್ ಲೆವೆಲ್. ಆದರೆ ನಮ್ಮ ಯಾವುದೇ ಮನ್ನಣೆಗೆ ಅವರು ಸಹಕರಿಸ್ತಾ ಇಲ್ಲ ಅಂತೇಳಿ ನಾವೀಗ ತೀವ್ರವಾದ ಹೋರಾಟ ಮಾಡ್ಲಿಕ್ಕೆ ಡಿಸೈಡ್ ಮಾಡ್ಯಾರ ನಮ್ಮ ಅಶೋಕ್ ರಾವತ್ ಅವರು. ಅಶೋಕ್ ರಾವತ್
NEC ಬೀದರ್ ಘಟಕನು. ನಮ್ಮ ಹೆಸರು ಸುರೇಶ್ ಬಾಬು, ಕಾರ್ಯದರ್ಶಿ ಮತ್ತು ರಾಜ್ಯ ಕಾರ್ಯದರ್ಶಿ. ನಾವೇನಪ್ಪ ಅಂದರೆ ನಮಗೆ ದಿಲ್ಲಿ ನಮ್ಮದು ಸೆಂಟ್ರಲ್ ಕಮಿಟಿ ಮೀಟಿಂಗಿಂದ ಇವತ್ತು ಪ್ರತಿ ಇಂಡಿಯಾದಲ್ಲಿ ಪ್ರತಿಯೊಂದು PF ಆಫೀಸ್ ಮುಂದೆ ಧರಣ ಇದೆ ನಮಗೆ. ಯಾಕಂದರೆ ನಮ್ಗೆ ಸಾಗರ್ ಖಂಡ್ರಿ ಅವರು ಬಂದರು ಮಾತಾಡಿದಾರೆ ದಿಲ್ಲಿದ್ರ ಜಂತರ್ ಮಂತರಲ್ಲಿ. ನಮ್ಗಿನ್ನೂ ಏನಪ್ಪ ಅಂದ್ರೆ ಹೆಚ್ಚು ಕಮ್ಮಿ ಮಾಡ್ತಿದ್ದಾರೆ. ಇದು ನಮ್ಮ ಪೆನ್ಷನ್ ಕೊಡೋದಕ್ಕೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಕೊಡ್ತಾ ಇಲ್ಲ. ಅದ್ರ ಸಂಬಂಧ ನಮಗೆಲ್ಲ ಆರ್ಡರ್ ಬಂದಿದೆ ಸೆಂಟ್ರಲ್ ಕಮಿಟಿ ಅಶೋಕ್ ರಾವತ್ ಕಡೆಯಿಂದ. ನಾವು ಇವತ್ತೆಲ್ಲ ಇಂಡಿಯಾ ಲೆವೆಲ್, ಕರ್ನಾಟಕ ಲೆವೆಲ್, ಇಂಡಿಯಾ ಲೆವೆಲ್ ಎಲ್ಲ ಕಡೆ ಇವತ್ತಿನ ದಿವಸ ನಾವೇನಪ್ಪ ಅಂದ್ರೆ ಧರಣ ಕುಂತೀವಿ. ಇದೆಲ್ಲ ಕೇಳಿ ಹೋಗಲಿ, ಅವ್ರು ಹೆಂಗೆ ಮಾಡ್ತಾರಂತ ನಮ್ಗೆ ಪೂರ ಭರವಸೆ ಇದೆ. ಆಮೇಲೆ ಇಡೀ 28 ನಮ್ಮದು ಡಿಸ್ಟಿಕ್ ನಮ್ಮ MP ಗಳದಾಗ ಇಷ್ಟು ನಮ್ಮ ಸಾಗರ್ ಖಂಡ್ರೆ ಅವರು, ಬೀದರ್ ಸಾಗರ್ ಖಂಡ್ರೆ ಅವರು ಒಬ್ಬರೇ ಏನಪ್ಪ ಅಂದರೆ ಲೋಕಸಭಾದಲ್ಲಿ ಧ್ವನಿ ಎತ್ತಿದ್ದಾರೆ. ಅವರಿಗೂ ತುಂಬ ಅಭಿನಂದನೆಗಳು. ನಮ್ಮ ಬೀದರ್ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳು. ಇಷ್ಟು ಜನ ಬಂದಿರಿ, ಎಲ್ರಿಗೂ ತುಂಬ ಅಭಿನಂದನೆ ಮತ್ತು ಮೀಡಿಯಾದವ್ರು ತುಂಬ ಅಭಿನಂದನೆಗಳು. ಈಗ ನಮ್ಮ ಸತ್ಯಕುಮಾರ್ ಯಾರು ಮಾತಾಡ್ತಾರೆ ಅಂತ ಹೇಳ್ತಾರೆ. ಇವರು ಸಾಹೇಬರು ಹೇಳಿದ ಪ್ರಕಾರ ನಮ್ಮ ರೊಕ್ಕಗಳನ್ನ ಪ್ರತಿಯೊಬ್ಬರದು 25 ಲಕ್ಷ 20 ಲಕ್ಷ 22 ಲಕ್ಷ ರೂಪಾಯಿ ಜಮಾವರಿಯಲ್ಲಿ ಅದ್ರ ಇಂಟ್ರೆಸ್ಟ್ನು ಕೊಡ್ತಾ ಇಲ್ಲ. ನಮ್ಮ ಪ್ರತಿಯೊಬ್ಬರದು ಎಲ್ಲರದು ನಂದೊಂದಿಲ್ಲ, ಎಲ್ಲರದು 25 ಲಕ್ಷ 30 ಲಕ್ಷ 22 ಲಕ್ಷ ರೂಪಾಯಿ ಜಮಾ ಐತಿ ಅಲ್ಲಿ PF ಆಫೀಸ. ಬಟ್ ಅದು ನಮಗೇನು ಬರ್ತಾ ಇಲ್ಲ. ಅದು 1,000 800 1,000 1300 ಇಷ್ಟು ಬರ್ತದೆ. ಅದರಲ್ಲಿ ಇದು ಭಾಳ ಅನ್ಯಾಯ. ಇದು PF ಆಫೀಸ್ ಭಾಳ ಅನ್ಯಾಯ ಮಾಡ್ತಾಯಿದೆ. ನಮ್ಗೆ ಕಾಂಟ್ರೋಲ್ ಮತ್ತು ತಾರತಮ್ಯ ಮಾಡ್ತಾಯಿದೆ. ನಿಮ್ಮೊಂದು ನೀತಿ ನಮ್ಮೊಂದು ನೀತಿ, ಅದು ಎಲ್ಲರಿಗೂ ಒಂದೇ ನೀತಿ ಇರಬೇಕಲ್ರಿ. रूल्स निमोन रूल्स आप एक है, मेरे को एक रूल्स हो रहे, ये बहुत अन्याय है सारा सा. इसलिए हम क्या गुजारिश है सरकार से और PF ऑफिस से, हमारा हक हमको दो. हम ज़्यादा नहीं मगर आप ज़्यादा ही मत दो. हमारा जो हक है ना 25,000 है, हम वही बैंक में रखे तो हमको 20 से 25,000 रुपये मिलता, हर महीने मिलता. वो भी बैंक हमारे अकाउंट में डाल देता वो पैसा. लेकिन ये हमारा पैसे देने को क्यों तकलीफ हो रहा है भाई? इनको क्या तकलीफ है? क्या उनका घर का तो नहीं दे रहे? हमारा हमको दे, हम तो दान नहीं मांग रहे, हमारा हक मांग रहे. इसलिए सब लोगों से मैं विनती करता हूँ, हम एकता होके तो हम आगे बढ़े तो हमारा एक रास्ता मिलता. अब हमारा रास्ता नज़दीक आ गए, हम तो नज़दीक के पहुँच गए. अभी थोड़ा दिन है. अभी हमारा ऑफिस बेरर दिल्ली में है, वो लोगों ने बोला है अभी शांत रीति से स्ट्राइक करो. अगर उग्र करें तो हम यहाँ रहने का जेल में रहेंगे. क्या बात है? हम किनको मारने का काटने का नहीं है. जाके रेल रोकेंगे और बाजार बंद करेंगे और ऑफिस गवर्नमेंट ऑफिस DC ऑफिस बंद करेंगे. अरे हमको गाड़ी तो जेल में जानी है क्या? हम तो चोरी कर रहे क्या? हम तो भागने वाले नहीं है. ನಾವು ಏನು ತಪ್ಪು ಮಾಡ್ತಿಲ್ಲ. ಅದ ಕಡೆಯಿಂದ ಇಲ್ಲಿ ಒಕ್ಕಟ್ಟಿರಲಿ, ನಮ್ಮ ರೊಕ್ಕ ನಮಗೆ ಕೊಡ್ಬೇಕಂತ ನಾನು ವಿನಂತಿ ಮಾಡ್ತೀನಿ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅವ್ರು ಹೆಂಗೆ ಅಂತಾರ ಅದೇ ರೀತಿ ತಡೀಲಿ. ನಮಗೇನು ಬೇಕ್ರಿ? ಹಸುವಾದ ಉಳ್ಳಬೇಕು, ನೀರಿಗೆ ನೀರು ಕುಡಲೇಬೇಕು, ಬೇಕಾದ ಹೊಟ್ಟಿ ಬೇಕು. ಇದಕ್ಕೆ ಕೇಳ್ತೀವಿ. ಈಗ ತಮ್ಮ ಎಲ್ಲರಿಗೂ ವಿನಂತಿ ಮಾಡ್ಕೊಡ್ತೀನಿ, ಎಲ್ಲರೂ ಎಲ್ಲಿ ದೇಶದಲ್ಲಿ ಶಿಕ್ಷಣದ ಹಕ್ಕು ಕಾಯ್ದೆ ಜಾರಿಯಾಗಿ 17 ವರ್ಷ ಗತಿಸಿದ್ರೂ ಕೂಡ ಇಂದಿಗೂ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮಾತ್ರ ಸಿಗ್ತಾ ಇಲ್ಲ. ಸತತವಾಗಿ ಹೋರಾಟಗಳನ್ನು ಮಾಡಿಕೊಂಡು ಬರ್ತಾ ಇದ್ರೂ ಕೂಡ, ಕಳೆದ 10 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ರೂ ಕೂಡ ಸರ್ಕಾರ ಇದರ ಬಗ್ಗೆ ತುಂಬ ನಿಷ್ಕಾಳಜಿ ತೋರ್ತಾ ಇದೆ, ಕ್ಯಾರೆ ಅಂತ ಇಲ್ಲ ಎಂದು ಸರ್ಕಾರಿ ಶಾಲಾ ಅಭಿವೃದ್ಧಿ ವೇದಿಕೆಯ ಪ್ರಮುಖರಾದ ಸ್ವಪ್ನದೀಪ ಸರ್ಕಾರದ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ಈ ಕುರಿತು ಹೋರಾಟದ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿರುವಂತಹ ಅವರು, ಸರ್ಕಾರಿ ಶಾಲೆಗಳಲ್ಲಿ ದಿನೇ ದಿನೇ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾನೆ ಹೋಗ್ತಾ ಇದೆ. ಕೇವಲ ಬಡವರು, ದಲಿತ ಮತ್ತು ಬಡ ಕುಟುಂಬಗಳ ಹೆಣ್ಣು ಮಕ್ಕಳು ಮಾತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ. ಇಂಥ ಮಕ್ಕಳ ಭವಿಷ್ಯದ ಬಗ್ಗೆ ಸರ್ಕಾರದ ಧೋರಣೆ ಸದ್ಯಕ್ಕೆ ಸರಿಯಾಗಿಲ್ಲ. ಇದಕ್ಕೆ ಹಲವು ಕಾರಣಗಳಿವೆ ಎಂದು ತಮ್ಮ ನೋವನ್ನು ತೋಡಿಕೊಳ್ತಾರೆ. ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಶಿಕ್ಷಣ ಹಕ್ಕು ಕಾಯ್ದೆ ನೀತಿ ನಿಯಮಗಳನ್ನು ಸರ್ಕಾರ ಉಲ್ಲಂಘನೆ ಮಾಡದೆ ಕಡ್ಡಾಯವಾಗಿ ಪಾಲಿಸಬೇಕು. ಕಾಯ್ದೆ ಪ್ರಕಾರ ಶಾಲೆಗಳಲ್ಲಿ ಕುಡಿಯುವ ನೀರು, ಶೌಚಾಲಯ, ಆಟದ ಮೈದಾನ ಸೇರಿದಂತೆ ಇತ್ಯಾದಿ ಮೂಲಭೂತ ಸೌಕರ್ಯಗಳು ಒದಗಿಸಬೇಕು. ಆದರೆ ನಮ್ಮ ಶಾಲೆಗಳಲ್ಲಿ ಈ ಕೊರತೆ ಎದ್ದು ಕಾಣ್ತಾ ಇದೆ ಎಂದರು. ವೇದಿಕೆಯ ಪ್ರಮುಖರು ತಮ್ಮ ಒಂದು ನೋವನ್ನು ತೋಡಿಕೊಂಡರು. ಇದೇ ವೇಳೆ ಪ್ರಮುಖರಾದ ಸುರೇಖಾ, ರಾಜ್ಕುಮಾರ್, ರೇಷ್ಮಾ, ರೇಖಾ, ಸುಶೀಲಾ, ಗೀತಾ ಸೇರಿದಂತೆ ಹಲವರು ಒಂದು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ನಮಸ್ತೆ. ನಾವು ಸರ್ಕಾರಿ ಶಾಲಾ ಅಭಿವೃದ್ಧಿ ವೇದಿಕೆ ವತಿಯಿಂದ ನಿನ್ನೆ ಅಂತರ ಏಪ್ರಿಲ್ 14ರಂದು ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ದಿವಸ ಮುಖ್ಯವಾಗಿ ಅಂಬೇಡ್ಕರ್ ವಾದ ನಮಗೆ ಏನು ಹೇಳ್ತದ, ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳ್ತದ. ಅದ್ರ ಸಲುವಾಗಿ ಶಿಕ್ಷಣಕ್ಕೆ
ಇವತ್ತು ಸರ್ಕಾರ ಏನು ತೀರ್ಮಾನ ಮಾಡಿದೆ, ಹಳ್ಳಿಗಳಲ್ಲಿರುವ ಎಲ್ಲ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಬಂದ್ ಮಾಡಿ ಪಬ್ಲಿಕ್ ಸ್ಕೂಲ್ಗಳು 5 ಹಳ್ಳಿಗೆ 1 ಶಾಲೆಯನ್ನು ತೆಗಿಬೇಕು ಅಂತ ಏನು ನಿರ್ಧಾರ ಮಾಡಿದೆ ಸರ್, ಅದರ ವಿರೋಧ ವ್ಯಕ್ತವಾಗಿ ನಮ್ಮಲ್ಲಿ ಎಲ್ಲ ಹಳ್ಳಿಗಳ ಪೋಷಕರು ಬಂದು ಈ ವೇದಿಕೆಗೆ ನಿನ್ನೆರಿಂದ ಮಹಿಳೆಯರೆಲ್ಲರೂ ಸೇರಿಕೊಂಡು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೀವಿ ಸರ್. ನಮ್ಮ ಅಹೋರಾತ್ರಿ ಧರಣಿಯ ಪ್ರಮುಖ ಬೇಡಿಕೆಗಳೇನಂತರ ಖಾಲಿ ಇರುವ ವಿಷಯವಾರು ಖಾಲಿ ಇರುವ ಶಿಕ್ಷಕರ ಹುದ್ದೆಯನ್ನು ತಕ್ಷಣವೇ ಭರ್ತಿ ಮಾಡಿಕೊಳ್ಬೇಕು. ಮತ್ತು ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಅಂತರ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಆಟದ ಮೈದಾನದ ವ್ಯವಸ್ಥೆ ಮಾಡಬೇಕು. ಮತ್ತು RTI ಕಾಯ್ದೆಯನ್ನು ಅದರ ಶ್ವೇತಪತ್ರ ಬಿಡುಗಡೆ ಮಾಡಬೇಕು ಅಂತಾರೆ. ಅದು RTI ಕಾಯ್ದೆ ಅಷ್ಟೇ ಜಾರಿಗೆ ಅದ ಅಂತ ಹೇಳ್ತಾರೆ, ಅದ್ರ ಶ್ವೇತಪತ್ರ ಇನ್ನೂವರೆಗೂ ಬಿಡುಗಡೆ ಮಾಡಿಲ್ಲ. ಮತ್ತು ಶಿಕ್ಷಣದ ಹಕ್ಕು ಏನು ಹೇಳ್ತದ, 1ನೇ ತರಗತಿಲಿಂದ 5ನೇ ತರಗತಿವರೆಗೂ ನೆರೆಹೊರೆಯಂತೆ ಶಾಲೆಗಳಿರಬೇಕು ಅಂತ ಹೇಳ್ತದ. ಆ ನಿಯಮವನ್ನು ಪಾಲಿಸಬೇಕು ಸರ್ಕಾರ. ಮತ್ತು ಶಿಕ್ಷಣದ ಹಕ್ಕೇ ಹೇಳ್ತದ 6ನೇ ತರಗತಿಲಿಂದ ಮುಂದೆ ಪ್ರೌಢಶಾಲೆ ಶಿಕ್ಷಣ 3 ಕಿಲೋಮೀಟರ್ ಅಂತರದಾಗ ಮಾತ್ರ ಇರಬೇಕು ಅಂತ ಹೇಳ್ತದ. ಇದನ್ನು ಕೂಡ ಪಾಲಿಸಬೇಕು ಅಂತ ಈ ಬೇಡಿಕೆಗಳನ್ನು ಇಟ್ಕೊಂಡು ನಾವು ನಿನ್ನೆ ರಾತ್ರಿಲಿಂದ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೀವಿ. ಅಹೋರಾತ್ರಿ ಧರಣಿಗೆ ನಮಗೆ ನಮ್ಮ ಜಿಲ್ಲಾಡಳಿತ ವತಿಯಿಂದ ಯಾವುದೇ ಸಹಕಾರನೂ ಇಲ್ಲ, ಮತ್ತೆ ಅವರು ರೆಸ್ಪಾನ್ಸ್ನು ಮಾಡ್ಲತ್ತಿಲ್ಲ. ನಮ್ಮ ಹೆಸರು ರಾಜ್ಕುಮಾರ್, ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನಾ ಬಸವ ಕಲ್ಯಾಣ ತಾಲೂಕಿನ ನಾನು ಅಧ್ಯಕ್ಷನಾಗಿದ್ದೀನಿ. ಸುಮಾರು 10 ವರ್ಷಗಳಿಂದ ಈ ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿವಸದ ಮುಖ್ಯ ಉದ್ದೇಶ ಏನಂತಂದರೆ, ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ವೇದಿಕೆ ಮುಖಾಂತರ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಟೀಚರ್ಸು ಮಕ್ಕಳಿಗೆ ಸರಿಯಾದಂಥ ಶಿಕ್ಷಣ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂತಂದರೆ, ಅವರಿಗೆ ನಾನು ಒಂದು ಸಲ SDMC ಅಧ್ಯಕ್ಷ ಇದ್ದೀನಿ, ಅಲ್ಲಿ ಶಾಲೆಯಲ್ಲಿ ಪ್ರಗತಿ ಪರಿಶೀಲನೆ ನೋಡಲಿಕ್ಕೆ ಹೋಗಿದ್ದೀನಿ. ಅವರು ಮಕ್ಕಳಿಗೆ ಸಂಡಸ್ ಟಾಯ್ಲೆಟ್ ರೂಮ್ ತೊಳಿಲಕ್ಕ ಹಚ್ಚಿದರು. ಅದು ನಾನು ಕಣ್ಣಾರೆ ಕಂಡಿದ್ದೀನಿ. ಅದರ ಬಗ್ಗೆ ಕ್ರಮ ಕೂಡ ತಗೊಂಡಿದ್ದೀನಿ. ಈ ವಿಷಯ ಎಂಬುದು ತಾಲೂಕಾದ ಶಿಕ್ಷಣ ಅಧಿಕಾರಿ ಅವರಿಗೆಲ್ಲ ತಿಳಿಸಿದ್ದೀನಿ ನಾನು. ಆದ್ರೂ ಅವರು ಬಂದು ಕ್ರಮ ತಗೊಂಡ್ರ, ಇಲ್ಲಂತಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣವೇ ಎಲ್ಲಕ್ಕಿಂತ ದೊಡ್ಡದು. ಆದರೆ ಉತ್ತಮ ಗುಣಮಟ್ಟದ ಶಿಕ್ಷಣ ನಮ್ಮ ಬಡವರಿಗೆ, ಕೂಲಿಕಾರರಿಗೆ ದೊರಕ್ತಾ ಇಲ್ಲ. ಈ ಪ್ರೈವೇಟೈಸೇಷನ್ ಮಾಡಿದ್ದಕ್ಕಾಗಿ ದೊಡ್ಡ ದೊಡ್ಡ ಸ್ಕೂಲ್ದು ಏನು ಅಪ್ಪಾಜಿ ಆಗಲಿ ಮತ್ತು ದೊಡ್ಡ ದೊಡ್ಡ ಶಿಕ್ಷಣದ ಮಾಫಿಯಾಗಳು ಆಗಲಿ ಶಿಕ್ಷಣವನ್ನು ಇಷ್ಟು ಮಾಡಿಬಿಟ್ಟಾರ, ಪೇ ಮಾಡಿಬಿಟ್ಟಾರ. ಅಲ್ಲಿ ನಮ್ಗೆ ಅಡ್ಮಿಷನ್ ಕೂಡ ತಗೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಈ ವೇದಿಕೆ ಮುಖಾಂತರ ಇಷ್ಟು ಮಾತ್ರ ತಿಳಿಸ್ತೇವೆ, ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮಾಡಿದೀವಿ ಅಂತಂದ್ರೆ ನಮ್ಮ ದೇಶ ಸರಿಯಾಗಿ ಉಳಿತು. ಇಲ್ಲೋದ್ರ ಬಡವರು ಒಂದು ಕಡೆ, ಶ್ರೀಮಂತರು ಒಂದು ಕಡೆ ಕ್ಲಾಸಿಫೈಡ್ ಆಯ್ತದ. ಇದು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಸಮಾನತೆಯನ್ನು ತಂದುಕೊಡಬೇಕಾಗಿ ತಿಳಿಸ್ತಾ ಇದ್ದೀನಿ. ನನ್ನ ಹೆಸರು ರಾಜ್ಕುಮಾರ್. ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆ ವತಿಯಿಂದ ಏಪ್ರಿಲ್ 17ರಿಂದ 19ರವರೆಗೆ ಜಿಲ್ಲೆಯಲ್ಲಿ 3 ದಿವಸಗಳ ಕಾಲ ಸತ್ಯಸಾಯಿ ಪ್ರೇಮ ವಾಹಿನಿ ರಥಯಾತ್ರೆ ಸಂಚಾರ ಮಾಡಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದರ್ಶನ ಪಡ್ಕೊಂಡು ಪುನೀತರಾಗಬೇಕೆಂದು ಸಂಸ್ಥೆಯ ಪ್ರಮುಖರು ಮನವಿ ಮಾಡಿಕೊಂಡಿದ್ದಾರೆ. ಈ ಕುರಿತು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು 17ರಂದು ಹುಮನಾಬಾದ್ಗೆ ಈ ಒಂದು ಪ್ರೇಮ ವಾಹಿನಿ ರಥಯಾತ್ರೆ ಆಗಮಿಸುತ್ತೆ. 18ರಂದು ಮಂದಕನಹಳ್ಳಿ, ಮನ್ನಳ್ಳಿ, ಚಿಟ್ಟ, ಆಮೇಲೆ ಚೌಬಾರ ಪಾಂಡುರಂಗ ದೇವಸ್ಥಾನ ತಲುಪಲಿದೆ. 19ರಂದು ಬೀದರ್ನ ಸತ್ಯಸಾಯಿ ಸೇವಾ ಮಂದಿರದಲ್ಲಿ ಸಾಯಂಕಾಲ 5 ಗಂಟೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ. ಆಮೇಲೆ ಇಡೀ ದಿವಸ ಸ್ವಾಮಿ ಪ್ರೇಮ ವಾಹಿನಿಯ ರಥದ ದರ್ಶನ ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ನಂತರ ಮಹಾಮಂಗಳಾರತಿ ನಡೆಯುತ್ತೆ. ಮಹಾಪ್ರಸಾದದ ವ್ಯವಸ್ಥೆ ಕೂಡ ಇರಲಿದೆ. ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ರಥಯಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ಅವರು ಮನವಿ ಮಾಡಿಕೊಂಡಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಸತ್ಯಸಾಯಿ ಬಾಬಾರವರ ಅವತಾರ ಶತಮಾನೋತ್ಸವದ ಅಂಗವಾಗಿ ಪವಿತ್ರ ಯಾತ್ರೆ ಕೈಗೊಳ್ಳುವ ಮೂಲಕ ಭಗವಂತನ ಶಿರವಾದ ಸನಾತನ ಭಗವತ್ ಪ್ರೇಮ ಸಂದೇಶವನ್ನು ದೇಶಾದ್ಯಂತ ಪ್ರಸರಿಸುವಗೋಸ್ಕರ ರಥಯಾತ್ರೆಯನ್ನು ಆಯೋಜಿಸಲಾಗಿದೆ. ಸತ್ಯಸಾಯಿ ಬಾಬಾವರ ಮುಖ್ಯ ಉದ್ದೇಶ ಲವ್ ಆಲ್ ಸರ್ವ್ ಆಲ್, ಎಲ್ಲರನ್ನ ಪ್ರೀತಿಸಿ ಎಲ್ಲರಿಗೂ ಸೇವೆಯನ್ನು ಮಾಡಿ ಅಂತಕ್ಕಂಥದ್ದು. ಇರುವುದೊಂದೇ ಜಾತಿ, ಅದು ಮಾನವ ಜಾತಿ.
ಇರುವುದೊಂದೇ ಧರ್ಮ, ಇದು ಪ್ರೇಮ ಧರ್ಮ ಸ್ವಾಮಿ ಹೇಳ್ತಕ್ಕಂಥದ್ದು. ಇರುವುದೊಂದೇ ಭಾಷೆ, ಅದು ಹೃದಯ ಭಾಷೆ. ಇರುವ ಒಬ್ಬನೇ ದೇವರು, ಅವನು ಸರ್ವವ್ಯಾಪಿ ಅಂತಕ್ಕಂಥ ಸ್ವಾಮಿಯ ತತ್ವಗಳ ಸಂದೇಶವನ್ನು ಇಡೀ ಸಮಾಜಕ್ಕಾಗಿ, ಸಮಾಜದ ಪ್ರತಿಯೊಂದು ಜೀವಿಯು ದೀನ ದಲಿತರ ಏಳಿಗಾಗಿ ಸ್ವಾಮಿ ಸದಾ ಈ ಕಲಿಯುಗದಲ್ಲಿ ನಾರಾಯಣ ರೂಪದಲ್ಲಿ ಅವತಾರವನ್ನು ಪಡ್ಕೊಂಡಿದ್ದಾರೆ ಸತ್ಯಸಾಯಿ ಬಾಬಾ ಅವರು. ಈ ಸಂದರ್ಭದಲ್ಲಿ ಸತ್ಯ, ಧರ್ಮ, ಮಾನವೀಯ ಮೌಲ್ಯಗಳನ್ನು ಇಡೀ ಸಮಾಜಕ್ಕೆ ಪ್ರಸಾರ ಆಗಬೇಕು. ಅದು ಯಾವ ಮೂಲಕ ಅಂದರೆ ಪ್ರೇಮದ ಮೂಲಕ ಮಾತ್ರ ಸ್ವಾಮಿ ಹೇಳೋದು. ಸತ್ಯ, ಧರ್ಮ, ಶಾಂತಿ, ಪ್ರೇಮ ಮತ್ತು ಅಹಿಂಸೆ ಇವುಗಳು ನಮ್ಮ ಮಾನವೀಯ ಮೌಲ್ಯಗಳಾಗಿ, ನಮ್ಮ ಜೀವನಕ್ಕೆ ಸ್ತಂಭ ಆಧಾರಗಳಾಗಿ ನಮ್ಮನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಸಮಾಜಕ್ಕೆ ಸ್ವಾಮಿ ಒತ್ತನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸತ್ಯಸಾಯಿ ಸೇವಾ ಸಂಸ್ಥೆಗಳು ಇಡೀ ಜಗತ್ತಿನಾದ್ಯಂತ 3 ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಮೊದಲನೇದಾಗಿ ಆಧ್ಯಾತ್ಮಿಕ ವಿಭಾಗ, ಎರಡನೇದು ಸೇವಾ ವಿಭಾಗ, ಮೂರನೇದು ಶೈಕ್ಷಣಿಕ ವಿಭಾಗ. ಈ 3 ವಿಭಾಗಗಳಲ್ಲಿ ಇಡೀ ಜಗತ್ತಿನಾದ್ಯಂತ ಏಕರೂಪದಲ್ಲಿ ಮಾತ್ರ ಸತ್ಯಸಾಯಿ ಸೇವಾ ಸಂಸ್ಥೆಗಳು ಕಾರ್ಯರೂಪದಲ್ಲಿ ತೊಡಗಿವೆ. ಭಗವಾನ್ ಒಂದು ನಮ್ಮದೆಲ್ಲ ಸೌಭಾಗ್ಯ ಏನಂತಂದರೆ, ಇಲ್ಲಿ ಎಷ್ಟೋ ಜನ ಸೇವಕ್ಕೆ ಹೋಗಿ ಬರ್ತಾರೆ. ಅಲ್ಲಿ ಪುಟ್ಟಪರ್ತಿಗೆ ಇಲ್ಲಿ ಇಷ್ಟು ಗ್ರಾಮ, ಇವತ್ತು ಮನ್ನಳ್ಳಿ, ಚಿಟ್ಟ, ಮದಕನಹಳ್ಳಿ ಎಲ್ಲ ಗ್ರಾಮದಿಂದ ಅಲ್ಲಿ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರ ಪ್ರಶಾಂತಿ ನಿಲಯಂ ಆಶ್ರಮದಲ್ಲಿ ಮತ್ತು ವೈಟ್ಫೀಲ್ಡ್ ಹಾಸ್ಪಿಟಲ್, ಪುಟ್ಟಪರ್ತಿ ಹಾಸ್ಪಿಟಲ್ನಲ್ಲಿ ಸೇವಕ್ಕೆ ಬರ್ತಾರೆ. ಇಷ್ಟು ಗ್ರಾಮದವರೆಲ್ಲ ಸದ್ಭಕ್ತರು ಅಲ್ಲಿ ಸೇವೆಯಲ್ಲಿ ಪಾಲ್ಗೊಳ್ತಾರೆ. ಅದಕ್ಕೆ ಸ್ವಾಮಿ ಆ ಊರ ಜನರಿಗೆ ದರ್ಶನ ಕೊಡಬೇಕಂತೆ ಇಲ್ಲಿ ಸ್ವಾಮಿ ಸತತ ಪುಟ್ಟಪರ್ತಿಯಿಂದ ಬೀದರ್ ಜಿಲ್ಲೆಗೆ ಬಂದು ಆ ರಥಯಾತ್ರೆದು ಎಲ್ಲರೂ ದರ್ಶನ ಮಾಡಿ ಎಲ್ಲ ಒಳ್ಳೆಯ ಆಶೀರ್ವಾದ ಪಡೆದುಕೊಳ್ಳಬೇಕು ಸ್ವಾಮಿದು ಅಂತ ಹೇಳಿಬಿಟ್ಟು ಎಲ್ಲ ಇಡೀ ಬೀದರ್ ಜಿಲ್ಲೆಯ ಸದ್ಭಕ್ತರಲ್ಲಿ ನಮ್ಮ ಸತ್ಯಸಾಯಿ ಸೇವಾ ಸಮಿತಿ ಬೀದರ್ದಿಂದ ನಾವು ಕಳಕಳಿಯಿಂದ ಕೇಳ್ತೀವಿ. ಸಾಯಿರಾಮ್. ಔರಾದ್ ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ಬುಧವಾರ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳ ಅನ್ನಭಾಗ್ಯ ಯೋಜನೆ ಪರಿಣಾಮಕಾರಿ ಅನುಷ್ಠಾನ ಕುರಿತು ಪಡಿತರ ವಿತರಕರೊಂದಿಗೆ ಸಭೆ ನಡೆಯಿತು. ತಾಲೂಕು ಪಂಚಾಯತ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಚೆನ್ನಪ್ಪ ಉಪ್ಪೆ ಅವರು ಮಾತನಾಡ್ತಾ, ಅನ್ನಭಾಗ್ಯ ಯೋಜನೆ ಸಾರ್ವಜನಿಕರಿಗೆ ಸಮರ್ಪಕವಾಗಿ ತಲುಪಬೇಕು. ರೇಷನ್ ಡೀಲರ್ಸ್ಗಳು ಹಾಗೂ ಸಾರ್ವಜನಿಕರ ಒಂದು ನಡುವೆ ಸಮನ್ವಯ ಸಾಧಿಸಿ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳ್ತಾರೆ. ಪಡಿತರ ವಿತರಣೆಯಲ್ಲಿ ಕಮಿಟಿಗೆ ದೂರುಗಳು ಬಂದಲ್ಲಿ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಒಂದು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದರು. ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಕಿರಣ್ ಪಾಟೀಲ್ ಅವರು ಮಾತನಾಡಿ, ರಾಜ್ಯ ಸರ್ಕಾರದ ಒಂದು ಜಾರಿಗೊಳಿಸಿರುವಂತಹ ಪಂಚ ಗ್ಯಾರಂಟಿ ಯೋಜನೆಗಳ ಒಂದು ಲಾಭವನ್ನು ಅರ್ಹ ಫಲಾನುಭವಿಗಳು ಪಡೆಯುವಂತೆ ಗ್ರಾಮ ಮಟ್ಟದಲ್ಲಿ ಮತ್ತಷ್ಟು ಜಾಗೃತಿ ಮೂಡಿಸುವ ಕಾರ್ಯ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಕಿರಣ್ ಪಾಟೀಲ್ ಅವರು ತಾಕೀತನ್ನು ಮಾಡ್ತಾರೆ. ಪಂಚ ಗ್ಯಾರಂಟಿ ಯೋಜನೆಗಳ ಲಾಭವು ಅರ್ಹ ಫಲಾನುಭವಿಗಳಿಗೆ ತಲುಪುವಂತೆ ನೋಡಿಕೊಳ್ಳಬೇಕು ಎಂದು ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕ ಶಿವಕುಮಾರ್ ಘಾಟೆ ಅವರು ಅಭಿಪ್ರಾಯಪಟ್ಟರು. ಪಂಚ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷ ಬಾಳಸಾಹೇಬ್ ಪಾಟೀಲ್, ಸದಸ್ಯರಾದ ಶಿವಕುಮಾರ್ ಪಾಟೀಲ್, ಶಂಕರ್ ಪಾಟೀಲ್, ಡಿಕೆ ಚಂದು, ಸಂಜುಕುಮಾರ್ ಉಜ್ನಿ, ಚನ್ನಬಸಪ್ಪ ಕೌಠ ಹಾಗೂ ಸಿಡಿಪಿಒ, ಕೆಇಬಿ, ಆಹಾರ ಇಲಾಖೆ, ಯುವ ನಿಧಿ, ಸಾರಿಗೆ ಇಲಾಖೆ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯತ್ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರತಿ ತಿಂಗಳು ಜಿಲ್ಲಾ ಪಂಚಾಯತ್ನಲ್ಲಿ ಸಭೆ ಆಗ್ತದೆ, ತಾಲೂಕಿನಲ್ಲಿ ಸಭೆ ಆಗ್ತದೆ. ಜಿಲ್ಲಾ ಪಂಚಾಯತ್ನಲ್ಲಿ ಹೋದ ಸಭೆಯಲ್ಲಿ ಮಾನ್ಯ CEO ಸರ್, ಆಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ಆದೇಶ ಮಾಡಿದರು. ಔರಾದ್ ತಾಲೂಕಿನಲ್ಲಿ ಪಡಿತರ ವಿತರಣೆಯ ಸಮಸ್ಯೆ ಬಗ್ಗೆ ಸ್ವಲ್ಪ ಎಲ್ಲ ಪಡಿತರ ವಿತರಕರನ್ನು ಕರೆದು ಚರ್ಚೆ ಮಾಡಿ ಏನಾದರೂ ಸಮಸ್ಯೆ ಇದ್ದರೆ ಅವ್ರ ಬಗೆಹರಿಸಿ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿರಿ. ಜನರಿಗೆ ತೊಂದರೆ ಆಗಲಾದ ನಮ್ಮ ಅನ್ನಭಾಗ್ಯ ಯೋಜನೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ, ಅದು ಎಲ್ಲರಿಗೂ ಮುಟ್ಟಬೇಕು. ಸಮರ್ಪಕವಾಗಿ ಮುಟ್ತಾ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿರಿ ಅಂತೇಳಿ ಆದೇಶ ಮಾಡಿದ್ರು. ಅವರ ಆದೇಶದ ಪ್ರಕಾರ CEO ಸರ್, ಜಿಲ್ಲಾಧ್ಯಕ್ಷರ ಆದೇಶದ ಪ್ರಕಾರ ನಿಮಗೆಲ್ಲ ಸಭೆ ಕರೆಯಲಾಗಿದೆ. ಈ ಸಭೆಯ ಮುಖಾಂತರ ನಾವು ನಿಮಗೆ ತಿಳಿಸೋದಿಷ್ಟೇ, ನೀವೇನು ಪಡಿತರ ವಿತರಣೆ ಮಾಡ್ತೀರಿ, ನೀವೇನು ಗೋದಾಮಿನಿಂದ ಬೇರೆಯವರಿಂದ ಪಡಿತರ ಪಡಿತೀರಿ,
ಅದರಲ್ಲಿ ಏನಾದರೂ ನಿಮಗೆ ಕುಂದುಕೊರತೆ ಇದೆಯಾ, ನಿಮ್ಗೇನಾದರೂ ಕಮ್ಮಿ ಬರ್ತಾ ಇದೆಯಾ, ಅಥವಾ ಹೆಬ್ಬಟ್ಟು ತಗೋತೀರಿ, ಥಂಬ್ ತಗೋತೀರಿ, ಕೆಲವು ಕಡೆ ಕಂಪ್ಲೇಂಟ್ ಬರ್ತಾ ಇದೆ ಥಂಬ್ ತಗೊಂಡು 3 ದಿವಸ. ಮತ್ತು ಇವು ಟೋಟಲ್ ಒಂದು ಇವರಿಗೆ ಅನ್ನಭಾಗ್ಯ ಯೋಜನೆ, ಶಕ್ತಿ ಯೋಜನೆ, ನಮ್ಮದು ಭಾಗ್ಯಲಕ್ಷ್ಮಿ ಯೋಜನೆ, ಟೋಟಲ್ 5 ಪಂಚ ಗ್ಯಾರಂಟಿ ಯೋಜನೆಗಳು ಬಂದಿವೆ. ನಾವು ಪ್ರತಿ ತಿಂಗಳು ಅದರ ಪ್ರೋಗ್ರೆಸ್ ರಿವ್ಯೂ ಮೀಟಿಂಗ್ ಮಾನ್ಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಗೌರವ ಸದಸ್ಯರ ಒಂದು ಅವಧಿಯಲ್ಲಿ ಮಾಡ್ತೀವಿ. ಅದೇ ಲಾಸ್ಟ್ ಒಂದು ನಮ್ಮ ಜಿಲ್ಲಾ ಪಂಚ ಗ್ಯಾರಂಟಿ ಕಮಿಟಿಯ ಒಂದು ಸಭೆ ಇದ್ದಾಗ ಅವರೇನಾದರೂ ನಮ್ಮ ಅವರ ತಾಲೂಕಿನ ಫುಡ್ ಡೀಲರ್ ಹತ್ರ ವಿತರಕರು ವಿತರಕರು ಸ್ವಲ್ಪ ಕರೆಕ್ಟಾಗಿ ಮಾಡ್ತಿದ್ದಾರೆ ಇಲ್ಲ ಅದ್ರ ಬಗ್ಗೆ ಒಂದು ಅವರೆಲ್ಲ ವಿತರಕರಿಗೆ ನಮ್ಮ ತಾಲೂಕು ಪಂಚಾಯತ್ ಒಂದು ಸಭೆಯಲ್ಲಿ ಅವರಿಗೆ ಕರೆಸಿ ಪ್ರತಿಯೊಂದು ವಿತರಕರಲ್ಲಿ ಅವರು ನಮ್ಮ ಯಾವ ಟೈಮ್ನಲ್ಲಿ ಜನರಿಗೆ ಹೇಳ್ತಿದ್ದಾರೆ, ಆ ಜನರಿಗೆ ಟೈಮ್ ಮೇಂಟೈನ್ ಮಾಡ್ತಾ ಇದ್ದಾರೆ ಇಲ್ಲ, ಎಷ್ಟುವರೆಗೆ ಕೊಡಬೇಕು, ಮತ್ತು ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಇದ್ದಾಗ ಅದನ್ನು ನೀವು ನಮ್ಮ ಕಮಿಟಿಲಿಂದ ಸಾಲ್ವ್ ಮಾಡಿ. ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಮಿಟಿದಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲಿ ಮತ್ತು DC ಅದು ಸ್ಟೇಟ್ ಲೆವೆಲ್ನಿಂದ ಅದು ಕೂಡ ಒಂದು ಸೊಲ್ಯೂಷನ್ ತೆಗೆಯುತ್ತೇವೆ ಅಂತ ಹೇಳಿದರು ಅವರು. ಅದಕ್ಕಿಂತ ಮೊದಲ ಬಾರಿಗೆ ನಮ್ಮ ಅವರ ತಾಲೂಕಿನಲ್ಲಿ ಒಂದು ಪಂಚ ಗ್ಯಾರಂಟಿ ಅನುಷ್ಠಾನ ಕಮಿಟಿಯಲ್ಲಿ ತಮ್ಮ ಎಲ್ಲ ಅವರ ಮತ್ತು ಕಮಲನಗರನ ಆಹಾರ ವಿತರಕರಿಗೆ ನಾನು ಸ್ವಾಗತ ಕೋರುತ್ತೇನೆ. ಆದ್ದರಿಂದ ಮಾನ್ಯ ಅಧ್ಯಕ್ಷರು ಅವರು ಮತ್ತು ಉಪಾಧ್ಯಕ್ಷರು ತಮ್ಮನ್ನು ಒಬ್ಬರೊಬ್ಬರಾಗಿ ವಿತರಕರು ತಾವು ಯಾವ ಏರಿಯಾ ಇದೆ ಯಾವುದು ಸದಸ್ಯರು ಅದ್ರ ಬಗ್ಗೆ ತಮ್ಮ ಮಾತಾಡ್ತೇವೆ ಅಂತ ಹೇಳ್ತೀನಿ. ಯಾಕಂದರೆ ಸರ್ಕಾರ ಮಾಡೋದೆಲ್ಲ ಸಾರ್ವಜನಿಕರಿಗಾಗಿ ಜನರಿಗೆ ಅನುಕೂಲ ಆಗಲಿರ್ತಕ್ಕಂಥ ಉದ್ದೇಶ ಇಟ್ಕೊಂಡು ಅನುಷ್ಠಾನ ಮಾಡ್ತಾ ಇರ್ತಾರೆ. ಅನುಷ್ಠಾನದ ಯಾವುದೇ ಸಮಸ್ಯೆ ಆಗಬಾರದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಸಭೆಯಲ್ಲಿ ತಿಳಿಸಿದ್ದಾರೆ. ಹೀಗಾಗಿ ತಾವೆಲ್ಲರೂ ಸಹಿತ ಉತ್ತಮ ರೀತಿಯಲ್ಲಿ ಈ ಪಡಿತರ ವಿದ್ಯೆಗಳನ್ನು ಯಾರಿಗೂ ತೊಂದರೆ ಆಗದಂತೆ ಮಾಡ್ತೀರ ಅನ್ನುವಂಥ ಭರವಸೆಯೊಂದಿಗೆ ಈಗ ಹೊಸದಾಗಿ ನಮ್ಮ ನಾಗರಾಜ್ ಪಾಟೀಲ್ ಆಹಾರ ಸದಸ್ಯರಾಗಿದ್ದಾರೆ. ಹೀಗಾಗಿ ಅವರು ಮಾನ್ಯ ಅಧ್ಯಕ್ಷರಿಗೆ ಸನ್ಮಾನವನ್ನು ಮಾಡಿ ಬಯಸ್ತಾ ಇದ್ದಾರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ರಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.